ಕಾಟೇರ ಅಪ್ಪಟ ಕನ್ನಡ ಸಿನಿಮಾ ಆದರೂ ಕೂಡ ಪ್ಯಾನ್ ಇಂಡಿಯಾ ಲೆವೆಲ್ಗೆ ಸೌಂಡ್ ಮಾಡುವುದಕ್ಕೆ ಶುರು ಮಾಡಿದೆ. ಅಡ್ವಾನ್ಸ್ ಟಿಕೆಟ್ ಬುಕ್ಕಿಂಗ್ನಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನೇ ಹಿಂದಿಕ್ಕುತ್ತಾ ಇದೆ. ಬೇರೆ ಭಾಷೆಯ ಚಿತ್ರರಂಗಗಳು ದರ್ಶನ್ ಅವರ ಸ್ಟಾರ್ ಪವರ್ ನೋಡಿ ಬೆರಗಾಗ್ತವೆ. ಬಾಲಿವುಡ್ನಲ್ಲೂ ಕೂಡ ಕಾಟೇರ ಜನಪ್ರಿಯತೆಯ ಕುರಿತು ಚರ್ಚೆ ಶುರುವಾಗಿದೆ. ಇನ್ನು ಕ್ರಾಂತಿಯಂತಹ ಸಾಧಾರಣ ಸಿನಿಮಾದಿಂದ ಅಸಮಾಧಾನಗೊಂಡಿದ್ದ ದಾಸ್ತನ ಫ್ಯಾನ್ಸ್ ಈ ಬಾರಿ ಕಾಟೇರದ ಕಂಟೆಂಟ್ ಮೇಲೆ ಭಾರಿ ನಿರೀಕ್ಷೆಯನ್ನ ಇಟ್ಟುಕೊಂಡಿರುವುದು ಅಡ್ವಾನ್ಸ್ ಟಿಕೆಟ್ ಬುಕ್ಕಿಂಗ್ನಿಂದ ತಿಳಿದು ಬರ್ತಾ ಇದೆ. ಬಿಡುಗಡೆಗೂ ಮೊದಲೇ ಅಡ್ವಾನ್ಸ್ ಬುಕ್ಕಿಂಗ್ನಿಂದ ಕಾಟೇರ 1 ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿದೆ. ಮೊದಲನೇ ದಿನದ ಟಿಕೆಟ್ಗಳು ಆಲ್ಮೋಸ್ಟ್ ಸೋಲ್ಡ್ ಔಟ್ ಆಗಿತ್ತು. ಎರಡನೇ ದಿನವಾದರೂ ಟಿಕೆಟ್ ಸಿಕ್ಕರೆ ಸಾಕು ಅಂತ ಅಭಿಮಾನಿಗಳು ಕಾಯೋ ಪರಿಸ್ಥಿತಿ ಬಂದುಬಿಟ್ಟಿದೆ. ಬೇರೆ ಭಾಷೆಯ ಸಿನಿಮಾಗಳಿಗೆ ನಾವ್ಯಾಕೆ ಹೆದರಿಕೊಳ್ಳಬೇಕು ಎನ್ನುವ ದರ್ಶನ್ ಅವರ ಆತ್ಮವಿಶ್ವಾಸದ ಮಾತು ಸತ್ಯವಾಗಿದೆ. ಪ್ಯಾನ್ ಇಂಡಿಯಾ ಅಂತ ಕನವರಿಸುವ ಮಂದಿಯ ನಿಧಿಯನ್ನ ಅಪ್ಪಟ ಕನ್ನಡ ಸಿನಿಮಾ ಹಾಳು ಮಾಡಿದೆ. ಒಂದ್ ಕಡೆ ಸಲಾರ್ ಬಾಕ್ಸ್ ಆಫೀಸ್ನಲ್ಲಿ ಅಬ್ಬರಿಸ್ತಾ ಇದ್ರೆ, ಮತ್ತೊಂದು ಕಡೆ ಡಂಕಿ ಸಲಾರ್ಗೆ ಸೈಡ್ ಎಫೆಕ್ಟ್ ಮಾಡಿಕೊಂಡು ಬಾಕ್ಸ್ ಆಫೀಸ್ನಲ್ಲಿ ಡೀಸೆಂಟ್ ಕಲೆಕ್ಷನ್ ಮಾಡ್ತಾ ಮುನ್ನುಗ್ತಾ ಇದೆ. ಸದ್ಯಕ್ಕೆ ಭಾರತೀಯ ಚಿತ್ರರಂಗದಲ್ಲಿ ಈ 2 ಸಿನಿಮಾಗಳತೆ ಚರ್ಚೆ ನಡೀತಾ ಇದೆ. ಈ ನಡುವೆ ಕಾಟೇರ ಸೈಲೆಂಟ್ ಆಗಿ ಎಲ್ಲರಿಗೂ ಶಾಕ್ ಕೊಡ್ತಾ ಇದೆ. ಯಾವುದೇ ಪ್ಯಾನ್ ಇಂಡಿಯಾ ಲೇಬಲ್ ಇಲ್ಲದೆ ಅಪ್ಪಟ ಕನ್ನಡ ಸಿನಿಮಾ ಎನ್ನುವ ಬ್ರ್ಯಾಂಡ್ನೊಂದಿಗೆ ಚಿತ್ರಮಂದಿರಕ್ಕೆ ಎಂಟ್ರಿ ಕೊಡ್ತಾ ಇರುವ ದಾಸನ ಚಿತ್ರಕ್ಕೆ ಕನ್ನಡಾಭಿಮಾನಿಗಳು ಬಹುಪರಾಗ್ ಹೇಳ್ತಾ ಇದ್ದಾರೆ. ಬಿಡುಗಡೆಯಾಗುವ ಹೊತ್ತಿಗೆ ಕಾಟೇರ ಗಳಿಕೆಯ ವಿಚಾರದಲ್ಲಿ ಇದುವರೆಗಿನ ದಾಖಲೆಗಳನ್ನ ಬ್ರೇಕ್ ಮಾಡುವುದಂತೂ ಕನ್ಫರ್ಮ್. ಕರ್ನಾಟಕದಲ್ಲಿ ಮಾತ್ರ ರಿಲೀಸ್ ಆಗ್ತಾ ಇರುವ ಕಾಟೇರ ಚಿತ್ರದ 75,000 ಟಿಕೆಟ್ಗಳು ಸೋಲ್ಡ್ ಔಟ್ ಆಗಿರುವುದು ಹೊಸ ಇತಿಹಾಸ. ಈ ಹಿಂದೆ ಪ್ಯಾನ್ ಇಂಡಿಯಾ ಚಿತ್ರಗಳು ಈ ರೀತಿಯ ದಾಖಲೆಗಳನ್ನ ಮಾಡಿವೆ. ಆದರೆ ಕನ್ನಡದಲ್ಲಿ ಮಾತ್ರ ತೆರೆಗೆ ಬರ್ತಾ ಇರುವ ಸಿನಿಮಾ ಒಂದು ವೇಳೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಪ್ರಚಾರ ಪಡೆದು ತೆರೆಗೆ ಬರುವಂತಿದ್ರೆ ಈ ದಾಖಲೆ ಇನ್ನು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾ ಇತ್ತು ಅನ್ನೋದು ದರ್ಶನ್ ಅಭಿಮಾನಿಗಳ ಮಾತು. ಚಿತ್ರಕ್ಕೆ ಸೆನ್ಸರ್ ಮಂಡಳಿಯಿಂದ ಯುಎ ಸರ್ಟಿಫಿಕೇಟ್ ಸಿಕ್ಕಿದ್ದು ಕೆಲವು ದೃಶ್ಯಗಳಿಗೆ ಕತ್ತರಿ ಹಾಕಲಾಗಿದೆ. ಕೈ ಮತ್ತು ತಲೆ ಕತ್ತರಿಸುವ ಸೀನ್ಗಳನ್ನ ಕೂಡ ಬದಲಾಯಿಸಲಾಗಿದೆ. ಧೂಮಪಾನ, ಪ್ರಾಣಿ ಬಲಿ ಸನ್ನಿವೇಶಕ್ಕೆ ಡಿಸ್ಕ್ಲೈಮರ್ ಹಾಕುವಂತೆ ಸೆನ್ಸರ್ ಮಂಡಳಿ ಸೂಚಿಸಿದೆ ಎನ್ನಲಾಗಿದೆ. ಇತ್ತೀಚೆಗೆ ಕಾಟೇರ ಟ್ರೇಲರ್ ರಿಲೀಸ್ ಆದ ಸಮಯದಲ್ಲಿ ಅದರಲ್ಲಿಯೂ ಒಂದು ಡೈಲಾಗ್ಗೆ ವನ್ಯಜೀವಿ ಸಂರಕ್ಷಣಾ ಒಕ್ಕೂಟ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದು ನಿಮಗೆ ನೆನಪಿರಬಹುದು. ಆದರೆ ಇದೀಗ ಆ ಸಂಭಾಷಣೆಯನ್ನ ಚಿತ್ರದಲ್ಲಿ ಬದಲಾವಣೆ ಮಾಡಲಾಗಿದೆ. ಯುಎ ಸರ್ಟಿಫಿಕೇಟ್ ಪಡೆಯಲು ಇಚ್ಛಿಸಿದ್ದು ಸಿನಿಮಾ ತಂಡ ಸೆನ್ಸರ್ ಮಂಡಳಿಯ ಸೂಚನೆಯನ್ನ ಪಾಲಿಸಿದೆ. ಸಲಾರ್ ಚಿತ್ರದಲ್ಲಿ ಇಂತಹ ಹಲವು ರಕ್ತಪಾತದ ದೃಶ್ಯಗಳಿದ್ದು ಚಿತ್ರತಂಡ ಅವುಗಳಿಗೆ ಕತ್ತರಿ ಹಾಕಲು ಒಪ್ಪದ ಕಾರಣ ಸಲಾರ್ಗೆ ಎ ಸರ್ಟಿಫಿಕೇಟ್ ಸಿಕ್ಕಿತ್ತು. ಒಟ್ಟಾರೆ ಕಾಟೇರ ತನ್ನ ಮುಂದೆ ಇದ್ದ ಎಲ್ಲ ಸವಾಲುಗಳನ್ನ ಎದುರಿಸಿ ಗೆದ್ದಿದೆ. ಡಿಸೆಂಬರ್ 29ಕ್ಕೆ ಭರ್ಜರಿಯಾಗಿ ತೆರೆಗೆ ಬರ್ತಾ ಇದೆ. ಮುಂದಿನ ವರ್ಷ ಜನವರಿಯಲ್ಲಿ ವಿದೇಶಗಳಲ್ಲೂ ಕೂಡ ಈ ಸಿನಿಮಾ ಪ್ರದರ್ಶನವಾಗಲಿದೆ. ಸದ್ಯ ಕನ್ನಡದಲ್ಲಿ ಮಾತ್ರ ಬಿಡುಗಡೆಯಾಗ್ತಾ ಇರುವ ಕಾಟೇರ ಚಿತ್ರವನ್ನ ಮುಂಬರುವ ದಿನಗಳಲ್ಲಿ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ರಿಲೀಸ್ ಮಾಡುವ ಪ್ಲಾನ್ ನಡೀತಾ ಇದೆ. ಇದಕ್ಕಾಗಿ ರಾಕ್ಲೈನ್ ವೆಂಕಟೇಶ್ ಕಸರತ್ತು ಆರಂಭಿಸಿದ್ದು ಬೇರೆ ಬೇರೆ ಭಾಷೆಗಳಿಂದ ಈ ಸಿನಿಮಾದ ಡಬ್ಬಿಂಗ್ ರೈಟ್ಸ್ಗಾಗಿ ಬೇಡಿಕೆ ಹೆಚ್ಚಾಗ್ತಾ ಇದೆ. ಈಗಾಗಲೇ ಕೆಲ ಭಾಷೆಗಳ ಡಬ್ಬಿಂಗ್ ಹಕ್ಕುಗಳು ದೊಡ್ಡ ಮೊತ್ತಕ್ಕೆ ಸೇಲ್ ಆಗಿವೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಹರೀಶ್ ಎಂ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪ್ರಜಾಮಾರ್ಗ ನ್ಯೂಸ್. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.